ನಾನು ಆತ್ಮೀಯ ಸ್ವಾಗತ ಕೋರ್ತಾ ನಮ್ಮ ಕರೆಗೆ ಉಟ್ಕೊಟ್ಟು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ತಮ್ಮೆಲ್ಲರೂ ಮತ್ತೊಮ್ಮೆ ಹೊಂದಿಸ್ತಾ ಈಗಾಗಲೇ ಚಿಕ್ಕರಂಗಣ್ಣವರು ಸೂಕ್ಷ್ಮವಾಗಿ ಹೇಳಿದರು. ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಒಂದೇ, ಒಳ ಮೀಸಲಾತಿಯನ್ನು 30 ವರ್ಷದ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಇವತ್ತು 1 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ. ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಂಡು ನನ್ನ ಅಕ್ಕಪಕ್ಕದ ರಾಜ್ಯಗಳು ಬೇರೆಲ್ಲರೂ ಆಗಲೇ ಜಾರಿ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಈ ತುಳಿತಕ್ಕೊಳಪಟ್ಟ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗದಂಥ ವಿಚಾರದಲ್ಲಿ ನ್ಯಾಯ ಕೊಡುವುದರಲ್ಲಿ ಈ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತೇಳಿ ಈ ಚುನಾವಣೆಯಲ್ಲಿ ರಾಜ್ಯದ ಜನತೆ ಮುಂದೆ ಬಂದಿದೆ. ಆ ಸಮಯದಲ್ಲಿ ಅಧಿಕಾರ ಪಡೆದಂಥ ಕಾಂಗ್ರೆಸ್ ಅದು ಯಾವ ಕಾರಣಕ್ಕೇನು 2 ವರ್ಷ ಆದ್ರೂ ಇದನ್ನು ಜಾರಿ ತರ್ತಾರೆ. 1 ವರ್ಷದಿಂದ ಸುಪ್ರೀಂ ಕೋರ್ಟ್ ಆದೇಶ ರಾಜ್ಯಗಳಿಗಿದೆ ಅಂತ ಸಿಕ್ಕದಾಗಿಯೂ ಸಹ ಇದಾಗ್ತದೆ. ಅದಕ್ಕೋಸ್ಕರ ಎಂಪೆರಿಕಲ್ ಡಾಟಾ ಅನ್ನೋದನ್ನು ಸಂಗ್ರಹಿಸಬೇಕು ಅನ್ನೋ ವಿಚಾರದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗರಾಜ್ ಅವರ ಏಕಸದಸ್ಯರನ್ನು ಒಂದು ರಚನೆ ಮಾಡಿ ಅವರಿಂದಲೂ ಈಗಾಗಲೇ ಸರ್ಕಾರಕ್ಕೆ ಮೊನ್ನೆ 4-8ನೇ ತಿಂಗಳಲ್ಲಿ ವರದಿನ ಸಲ್ಲಿಸಿದೆ. ಆ ವರದಿ ಒಳಗೆ ಬಹುಸಂಖ್ಯಾತರು ಎಡಗೈ ಮತ್ತು ಅಂದರೆ ಮಾದಿಗ ಸಂಬಂಧಿತ 18 ಜಾತಿಗಳ ಸಂಖ್ಯೆ ಬಹುಸಂಖ್ಯಾತರಾಗಿದ್ದಾರೆ ಅನ್ನುವಂಥದ್ದು ಡಾಟಾ ಬಂತು. ಇಡೀ ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷ ಮಾದಿಗ ಸಂಬಂಧಿತ ಜಾತಿಗಳಿವೆ. 27 ಲಕ್ಷ ಮಾದಿಗರ ಹೆಸರಲ್ಲೇ ಇದೆ. ಚಲವಾದಿಗಳು ಕಡಿಮೆ ಇದ್ದಾರೆ. ಈ ವಿಚಾರವನ್ನು ನಮ್ಮ ಬಲಗೈ ಸಮುದಾಯದವರು ಅದನ್ನು ಸಹಿಸಿಕೊಳ್ಳಲಾರ್ದಾಗ ಮೈಸೂರಿನ ಉಳಿ ಪೆದ್ದಲಿಂಗ ಮಠ ಅಂತ ಇದೆ. ಆ ಮಠದ ಸ್ವಾಮೀಜಿಯಾದ ಸನ್ಮಾನ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಈ ಥರ ಮೊನ್ನೆವರೆಗೂ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ನ ಮೈ ಮೇಲೆ ಬಂದಿದೆ ಅನ್ನಂಗೆ ಅಂಬೇಡ್ಕರ್ ವಾದಿಯಾಗಿ ಇಡೀ ರಾಜ್ಯಾದ್ಯಂತ ಓಡಾಡಿದ್ದಾರೆ. ಅವ್ರನ್ನ ಒಪ್ಕೊಂಡಂಥ ಸಮುದಾಯ 2 ಸಮುದಾಯಗಳು ಅವರಿಗೆ ಗೌರವ ಕೊಡ್ತಿತ್ತು. ಆದರೆ ಇತ್ತೀಚೆಗೆ ಒಂದು ವರ್ಗಕ್ಕೆ ಸೀಮಿತವಾಗಿ ಮಾದಿಗರು ಅಂಬೇಡ್ಕರ್ ವಾದಿಗಳಲ್ಲ. ಅಂಬೇಡ್ಕರ್ ವಾದಿಗಳು ಏನಿದ್ರು ಬಲಗೈ ಸಮುದಾಯ, ಇವ್ರಿಗೆ ಅಂಬೇಡ್ಕರ್ ಬಗ್ಗೆನೇ ಗೊತ್ತಿಲ್ಲ ಅನ್ನೋ ರೀತಿ ಆರೋಪ ಮಾಡಿ ಮೈಸೂರಿನಲ್ಲಿ ಮೊನ್ನೆ 4 ದಿನಗಳ ಹಿಂದೆ ಒಂದು ಪ್ರತಿಭಟನೆ ಮಾಡಿ ನಾಗಮೋಹನ್ ದಾಸ್ ಪ್ರತಿಯನ್ನ ಬಹಿರಂಗವಾಗಿ ಸುಟ್ಟು ಒಳ ಮೀಸಲಾತಿ ವಿರೋಧಿಗೆ ನಿಂತಿದ್ರು. ಅವರು ಅಂಬೇಡ್ಕರ್ ವಾದಿಗಳಾದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಸಮಾಜ ನಿರ್ಮಾಣಕ್ಕೆ ತಳ ಸಮುದಾಯದ ಪ್ರತಿ ಒಬ್ಬರಿಗೂ ನ್ಯಾಯ ದೊರಕಬೇಕು. ಹಾಗಾದ್ರೆ ಒಳ ಮೀಸಲಾತಿ ಅವಶ್ಯಕತೆ ಇರುತ್ತೆ. ಪರಿಶಿಷ್ಟ ಜಾತಿ ಅನ್ನೋಂಥದ್ದು ಒಂದು ಗುಂಪಾದರೂ ಅದರೊಳಗೆ ಜಾತಿವಾರ, ಜನಸಂಖ್ಯೆವಾರ, ಸಾಮಾಜಿಕ ಚಿಂತನೆ, ವಿದ್ಯಾಭ್ಯಾಸ, ಆರ್ಥಿಕತೆ ಇವೆಲ್ಲವನ್ನು ಒಳಗೊಂಡಂತೆ ಒಂದು ಎಂಪೆರಿಕಲ್ ಡಾಟಾ ಬೇಕು ಅಂತ ಹೇಳಿದ್ದು ಅಂಬೇಡ್ಕರ್ ಅವರು ಸಹ ಒಪ್ಕೊಂಡು ಒಳ ಮೀಸಲಾತಿಗೆ ಒಪ್ಪಿಗೆ ಕೊಟ್ಟಿದ್ರು. ಅಂಬೇಡ್ಕರ್ ವಾದಿಗಳು ಮತ್ತೆ ಯಾಕೆ ಒಳ ಮೀಸಲಾತಿ ನೀಡುವುದು? ಜ್ಞಾನಪ್ರಕಾಶ ಸ್ವಾಮೀಜಿಗೆ ನಮಗೆ ಏನು ತಲೆಕೆಟ್ಟಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಅವ್ರು ಈಗಾಗಲೇ ವಿರೋಧ ಮಾಡಿಕೊಂಡಿದ್ದಾರೆ. ಅವರನ್ನು ನೋಡಿಕೊಂಡು ಈ ಸ್ಪೃಶ್ಯ ಸಮಾಜದವರು ಸಹ ಇವತ್ತಾಲೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಂದೊಂದೇ ಸರ್ಕಾರಕ್ಕೆ ಬೇಡಿಕೆ, ಇವತ್ತು ತಮ್ಮ ಮುಖೇನ ನಾನು ಏನು ಸರ್ಕಾರದ ಮುಂದೆ ಬೇಡಿಕೆ ಇಡ್ತೀನಿ ಅಂದರೆ ಬರ್ತಕ್ಕಂಥ 16ನೇ ತಾರೀಕು ಒಳ ಮೀಸಲಾತಿ ವಿಚಾರದಲ್ಲೇ ನಾಗಮೋಹನ್ ದಾಸ್ ವರದಿ ಬಗ್ಗೆ ಸಂಪುಟ ಸಚಿವ ಸಭೆ ಕರೆದಿದ್ದಾರೆ. 14ನೇ ತಾರೀಕು ಅದರ ಬಗ್ಗೆ ಏನೇ ಇದ್ರು ಅವತ್ತೇ ಒಂದೇ ದಿನದಲ್ಲೇ ತೀರ್ಮಾನ ತಗೋಬಹುದು. ಈ ತೀರ್ಮಾನ ತಗೊಳ್ಳುವಂಥ ವಿಚಾರದಲ್ಲಿ HC ಮಹಾದೇವಪ್ಪ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಅವರವರು ಮೇಲ್ಗೈ ಸಾಧಿಸುವಂಥ ವಿಚಾರದಲ್ಲಿ ಇದ್ದಾರೆ. ದಯಮಾಡಿ ನಾನು ನನ್ನ ಶಾಸಕರನ್ನು ಕೇಳ್ಕೊಳ್ಳೋದು ಒಂದೇ, ಈ ಸಮುದಾಯನ ಕಡೆಗಣಿಸಬೇಡಿ. ನಿಮ್ಮ ಬೆನ್ನಿಗೆ ನಿಂತಿದೆ. ತುಮಕೂರು ಜಿಲ್ಲೆಯಲ್ಲಿ 2,75,000 ಜನ ಮಾದಿಗರಿದ್ದೀವಿ. ಬಲಗೈನವರು 60ರಿಂದ 70,000 ಇದ್ದಾರೆ. ನಾಗಮೋಹನ್ ದಾಸ್ ಅವರ ಅಂಕಿಅಂಶಗಳೇ ಹೇಳುದು. ಅಂದರೆ ತುಮಕೂರು ಜಿಲ್ಲೆ ಡಾಟಾ ಇರ್ತದೆ. ಇಡೀ ರಾಜ್ಯದಲ್ಲಿ ನಾವೇ ಇರ್ಬೋದು. ತುಮಕೂರು ಜಿಲ್ಲೆಯಲ್ಲೂ 2,75,000 ಜನ ಮಾದಿಗರ ಹೆಸರಲ್ಲಿದ್ದೀವಿ. ಆದಿಕನ್ನಡ ಇರಲಿ. ನಾವು ರಾಜಕೀಯವಾಗಲಿ ಬಾಹ್ಯವಾಗಲಿ ಈ ತನಕ ತುಮಕೂರು ಜಿಲ್ಲೆಗೆ ಎಡಬಲ ನಾವು ಕಿತ್ತಾಟ ಆಗಿಲ್ಲ. ನಮ್ಮನ್ನು ಎಡಬಲ ಅನ್ನೋಂಥ ವಿಚಾರ ಬಿಟ್ಟು ಪರಮೇಶ್ವರ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ, ಅಂಬೇಡ್ಕರ್ನ ಚಿಂತನೆಗಳನ್ನ ಜಾರಿ ತರೋದ್ರಲ್ಲಿ ಸಂಪುಟ ಸಭೆಯಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೊಂಡು ಈಗಾಗಲೇ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡ ನಂತರ ಅಧಿವೇಶನದಲ್ಲಿಟ್ಟು ಚರ್ಚೆ ಮಾಡಿ ಜಾರಿ ಕೊಟ್ಟು ಏನು ಒಳ ಮೀಸಲಾತಿ ಹೋರಾಟದ 30 ವರ್ಷದ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ನಾನು ಅವ್ರುಗಳನ್ನ ಒತ್ತಾಯಿಸೋದಕ್ಕೆ ಇಷ್ಟಪಡ್ತೇನೆ. ಅಥವಾ ಏನು ಮಾದಿಗ ಸಮುದಾಯ ಇದೆ ಹೋರಾಟವನ್ನು ಶುರು ಮಾಡುವಂಥ ಜನ
ಯಾವುದೇ ವಿಚಾರವಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ನಾವು ಹೋರಾಟದ ಹಾದಿಯನ್ನು ತೋರಿಸ್ತೇವೆ ನಾವು. ಬಾಬಾ ಸಾಹೇಬ್ ಮತ್ತೆ ನಮ್ಮ ಬಾಬು ಜಗಜೀವನ್ ರಾಮ್ರವರ ಆದರ್ಶಗಳಂತೆ ಅದನ್ನು ಮೈಗೂಡಿಸ್ಕೊಂಡು ಹೋರಾಟ ಇಟ್ಟಿದಂಥ ಜನ. ಇವತ್ತು ನಾವೇನು 30-35 ವರ್ಷದಿಂದ ಮೀಸಲಾತಿ ಬಗ್ಗೆ ಹೋರಾಡ್ಕೊಂಡು ಬಂದಿದ್ದೀವಿ. ಕೊನೆ ಹಂತಕ್ಕೆ ಬಂದಿದೆ. ಕೊನೆ ಕಾಲಘಟ್ಟದಲ್ಲಿ ಇನ್ನೇನು ತಟ್ಟೆಯಲ್ಲಿ ಊಟ ಇಟ್ಟಿದ್ದಾರೆ, ಅದನ್ನು ಊಟ ಮಾಡಬೇಕು. ಆ ಊಟ ಮಾಡೋದಕ್ಕೂ ಸಮೇತ ಇವತ್ತು ಬಿಡ್ತಾ ಇಲ್ಲ. ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ. ಏನು ವರದಿ ಏನು ಹೇಳ್ತಾ ಇದೆ, ಆ ವರದಿ ಅನುಸಾರ ಅದರ ಪ್ರಕಾರ ಕೊಡಿ ಅಂತ ನಾವು ಕೇಳ್ತಿದ್ದೀವಿ ಬಿಟ್ಟರೆ, ಅಥವಾ ನಮ್ಗೆ ಹೆಚ್ಚಿಗೆ ಮಾಡಿ ಅಥವಾ ಇನ್ನೊಬ್ಬರಿಗೆ ಹೆಚ್ಚಿಗೆ ಮಾಡಿ ನಾವು ಬಲಗೈನವರಿಗೆ ಮಾಡಿ ಅಥವಾ ಎಡಗೈನವರಿಗೆ ಮಾಡಿ ಅಂತ ನಾವೆಲ್ಲ ಕೇಳ್ತಾ ಇಲ್ಲ. ನಮ್ಮಿಂದ ಏನು ನಮ್ಮ ಈಗಿರ್ತಕ್ಕಂಥ ಘನ ಸರ್ಕಾರ ಕೂಡ ಅವ್ರ ಅಧಿಕಾರಕ್ಕೆ ಬರುವ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಒಳ ಮೀಸಲಾತಿನ ಮಾಡ್ತಿರ್ತೀವಿ ಅಂತ. ಆದರೆ 2 ವರ್ಷಗಳಾದರೂ ಕೂಡ ಈಗ ಲಾಸ್ಟ್ 1 ವರ್ಷದ ಹಿಂದೆ ಲಾಸ್ಟ್ ಆಗಸ್ಟ್ 1ನೇ ತಾರೀಕಿಂದ ಈಗ 2025 ಆಗಸ್ಟ್ ಬಂದರೂ ಸಮೇತ 1 ವರ್ಷ ಕಾಲಾವಕಾಶ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು, ಈ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಏನು ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಹೆಚ್ಚಾಗಿದೆ, ಅವರು ಬಹುಸಂಖ್ಯಾತರು ಅನ್ನೋ ಒಂದು ವರದಿ ಬಂದ ಕೂಡಲೇ ನಮ್ಮ ಏನು ಎಡಗೈ ಬಲಗೈ ಸಮುದಾಯ ಕೆಲವರಿಗೆ ಅದನ್ನ ಹೊಟ್ಟೆವರಿನ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಿ ನಮಗೆ ನಮ್ಮ ಪಾಲು ಕಡಿಮೆ ಆಗ್ಬಿಡುತ್ತೋ ಅಂತ ಹೇಳಿ ಅವ್ರು ಸಹಿಸ್ಕೋತಾರೆ. ಯಾಕೆ ಹಿಂದೆಲ್ಲ ಯಾಕೆ ಮಾತಾಡ್ತಿರ್ಲಿಲ್ಲ ನೀವು? ಈ ವರದಿ ಬಂದ ಕೂಡಲೇ ಯಾಕೆ ಶುರು ಮಾಡಿದ್ದೀರಾ?